ಕಳ್ಳ ಇದ್ದಂಗಿದ್ದಾನೆ. ಇದೇನ ಇದು? ಕಳ್ತನ ಮಾಡಕ್ ಬಂದಿದ್ದಾನೆ. ನಿಮ್ಮಿಬ್ರೆ ಹೇಳ್ತಾ ಇದ್ದಾನೆ. ಯಾರು ಇವನು? ಗೊತ್ತಿಲ್ಲ, ನೋಡ್ತೀನಿ ರಜಿ. ಏನು ಗುರುವೆ, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಲ್ಲಪ್ಪ. ಬಿಟ್ಟಿ ಸಿಕ್ಕಿದ ತಕ್ಷಣ ಕಡಲೆಪುರಿ, ಬತಾಸು, ಬೆಂಡು ಎಲ್ಲ ಒಟ್ಟೊಟ್ಟಿಗೆ ಸೇರಿಸ್ಕೊಟ್ಬಿಟ್ಟಲ್ಲಪ್ಪ. ಮನೆಗೆ ಬರಬೇಕಂದ್ರೆ ಸೀದಾ ಬರೋದು ಬಿಟ್ಟು ಈ ರೀತಿ ವೇಷ ಹಾಕೊಂಡ್ಬರ್ತಾರೆ ಅನ್ನೋ ದೊಡ್ಡ. ಗುರುವೆ, ನಮ್ಮ ಎಂಟ್ರಿ ಲೇಟ್ ಆದರೂ ಲೇಟೆಸ್ಟಾಗಿರಬೇಕು ಅಂತ ನಿಮ್ಮ ಮನೆಯವ್ರಿಗೆಲ್ಲ ಚಮ್ಮಕ್ ಕೊಡಬೇಕು ಅಂತ ಹಿಂಗೆ ಮಾಡಿದೆ. ಬಯಸದೇ ಬಂದು ಭಾಗ್ಯ ಅನುಭವಿಸು. ಅರ್ಜುನ್, ಯಾವುದೋ ಇದು ಕೋತಿ? ಕಳ್ಳಿ. ಯಾಕಜ್ಜಿ ಕನ್ನಡಕ ಹಾಕೊಂಡಿದ್ರು ಕಣ್ಣು ಸರಿಯಾಗಿ ಕಾಣಿಸ್ತಿಲ್ವಾ? ನಾನು ನಿಮ್ಮ ಕಣ್ಣಿಗೆ ಕೋತಿ ತರ ಕಾಣಿಸ್ತಿದ್ದೀನ? ಇಲ್ಲಪ್ಪ. ಮತ್ತೆ ಗೋರಿಲ್ಲ ತರ ಇದೆಯಾ? ನಾಟಿ ಅಜ್ಜಿ, ವಯಸ್ಸಾದ್ರೂ ಇನ್ನು ಕಾಮಿಡಿ ಸೆನ್ಸೇ ಹೋಗಿಲ್ಲ. ಕೈನ ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನನ್ನ ಕಾಲ್ ನೋವು ಬಂದ್ರು ಚಿಂತಿಲ್ಲ. ನಿನ್ ಗೊತ್ತು ಸೊಂಟೆ ಮುರಿದು ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದೆ ನನ್ನ? ಅರ್ಜುನ್, ಇದು ನಾಟಿ ಅಜ್ಜಿ ಅಲ್ಲ, ಘಾಟಿ ಅಜ್ಜಿ. ಲೇ ಅರ್ಜುನ್, ಅವನು ಯಾರು ಏನು ಅನ್ನೋದನ್ನ ಸ್ವಲ್ಪ ಪರಿಚಯ ಮಾಡಿಕೊಡು. ಸಾರಿ ಅಪ್ಪ, ಇವನು ನಂದ ಅಂತ ಅಂಡಮಾನಿಂದ ಬಂದಿದ್ದಾನೆ. ಅದಕ್ಕೆ ಕಾಡು ಮನುಷ್ಯನ್ ತರ ಆಡ್ತಿದ್ದಾನೆ. ಅಜಯ್, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅಂಡಮಾನಲ್ಲಿ ಒಂದು ಸಹಾಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು.